ಗೋಮಾತರಂ, ಜೈ ಗೋಮಾತಾ, ಜೈ ಶ್ರೀ ಸುಭಾಷ್ ಪಾಳೇಕರ್, ಜೈ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಜೈ ಶ್ರೀ ಕಾಡ ಸಿದ್ದೇಶ್ವರ ಸ್ವಾಮೀಜಿ, ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ. ಇಂದಿನ ದಿನಾಂಕ 15/3/2026 ಭಾನುವಾರ. ನಾವಿಂದು ಮಂಡ್ಯ ತಾಲೂಕು ಬೂದ್ನೂರು ಗ್ರಾಮದ ಪುಟ್ಟಸ್ವಾಮಿಯವರ ಮಗ ಅವರಾದ ವಿಕಾಸ್ ಅವರ ತೋಟದಲ್ಲಿದ್ದೇವೆ. ಅವರು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಕಬ್ಬನ್ನು ಬೆಳೀತಾ ಇದ್ದಾರೆ. ಮೌಲ್ಯವರ್ಧನೆಯನ್ನು ಮಾಡಿ, ಅಂದರೆ ಕಬ್ಬನ್ನು ನೇರವಾಗಿ ಬೆಲ್ಲವನ್ನು ಮಾಡಿ ಗಾಣಕ್ಕೆ ಕೊಡದೇನೆ ತಾವೇ ಸ್ವತಃ ಮನೆಯಲ್ಲಿ ಬೆಲ್ಲವನ್ನು ಮಾಡಿ ಕೆಜಿಗೆ 100 ರೂಪಾಯಿನಂತೆ ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ಕೇವಲ 10 ಕುಂಟೆ ಇಲ್ಲಿ ಕಬ್ಬನ್ನು ಬೆಳೆದು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಬೆಳೆದು ಅದನ್ನ ಮಾರಾಟ ಮಾಡದೇ ಆದರೆ 10 ಕುಂಟೆಗೆ 1 ಲಕ್ಷಕ್ಕೆ ಮೀರಿ ಆದಾಯ ಬರುವಂತ ಒಂದು ಅವಕಾಶ ಇದೆ. ಆ ಒಂದು ವಿಚಾರವನ್ನು ತಿಳಿಪಡಿಸಬೇಕು ಅಂತ ಹೇಳಿ ನಾವಿಲ್ಲಿ ಇವತ್ತು ಬಂದಿದ್ದೇವೆ. ತಾವು ವಿಕಾಸ್ ನಮ್ಮ ಹಳೆಯ ಸ್ನೇಹಿತರು. ಈ ತಾವು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ರಾಸಾಯನಿಕ ರಹಿತವಾಗಿ ತಾವು ಕಬ್ಬನ್ನ ಬೆಳೀತಾ ಇದ್ರಿ. ಆ ನಂತರದಲ್ಲಿ ತಾವು ಸಾಕಷ್ಟು ಮೌಲ್ಯವರ್ಧನೆಯನ್ನು ಮಾಡ್ತಾ ಬಂದ್ರಿ. ನಾವು ನೋಡಿದಾಗೆ ವಿಕಾಸ್ ಅವರು ಸಾಕಷ್ಟು ಮೌಲ್ಯವರ್ಧನೆಯನ್ನು ಮಾಡಿಕೊಂಡು ಮೊಟ್ಟ ಮೊದಲಾಗಿ ಅವರು ತರಕಾರಿ ಬೆಳೀತಾ ಇದ್ರಿ ಮುಂಚೆ. ಹೌದು ಸರ್. ತರಕಾರಿ ಬೆಳೆದು ತಿಂಡಿಗಳನ್ನು ಸಹ ಮಾಡಿದ್ರಿ. ತಿಂಡಿಗಳು ಬಹಳ ರುಚಿಕರವಾಗಿತ್ತು. ಅವರು ಮೌಲ್ಯವರ್ಧನೆಯನ್ನ ಮಾಡೋದ್ರಲ್ಲಿ ಎತ್ತರಕ್ಕೆ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡುವಂತ ಒಬ್ಬ ಒಳ್ಳೆಯ ಕೃಷಿಕರಾಗಿದ್ದಾರೆ. ಈಗ ಅವರ ಹೊಸ ಒಂದು ಆವಿಷ್ಕಾರ ಕಳೆದ 3 ವರ್ಷ ಆಗಿದೆಯಲ್ಲ? ಹಾ ಸರ್, 3 ವರ್ಷದಿಂದ ಕಳೆದ 3 ವರ್ಷದಿಂದ ನೇರವಾಗಿ ಕಬ್ಬನ್ನ ತಮ್ಮ ಮನೆಯಲ್ಲೇ ಬೆಲ್ಲ ಮಾಡಿ ಅದನ್ನ ನೇರವಾಗಿ ಮಾರುಕಟ್ಟೆ ಮಾಡುವಂತ ವಿಧಾನ ಕಂಡುಹಿಡಿದಿದ್ದಾರೆ. ಕೆಜಿಗೆ ಎಷ್ಟಕ್ಕೆ ಮಾಡ್ತಾ ಇದ್ರಿ ಸರ್? ಈಗ ಇಲ್ಲೇ ಸ್ಥಳೀಯವಾಗಿ 120 ರೂಪಾಯಿ ಕೊಡ್ತಾ ಇದೀನಿ. ಬೆಂಗಳೂರಲ್ಲಿ ಪ್ಯಾಕಿಂಗ್ ಎಲ್ಲ ಸೇರಿ 150 ರೂಪಾಯಿ ಪ್ಯಾಕಿಂಗ್ ಮಾಡಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ಬೆಲ್ಲ 30-40 ರೂಪಾಯಿ ಸಿಕ್ಕುವಂತ ಸಮಯದಲ್ಲಿ ಸ್ಥಳೀಯವಾಗಿ 120 ರೂಪಾಯಿ, ಬೆಂಗಳೂರಿಗೆ 150 ರೂಪಾಯಿನಂತೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ 1 ಎಕರೆಗೆ ಎಷ್ಟು ಟನ್ ಸರ್? ನಾವು ಒಂದು ಸರಾಸರಿ 20 ರಿಂದ 25 ನಾವು ಮಾಡ್ತೀವಿ. ಅಂದ್ರೆ ನಮ್ಗೆ ಏನಾಗುತ್ತೆ, ಮೊದಲನೇ ವರ್ಷ ಒಂದು 20 ರಿಂದ 25 ಟನ್ ಅಂದ್ರೆ 2ನೇ ವರ್ಷಕ್ಕೆ ನಮ್ಗೆ 2 ಸಲ ಕಟಾವ್ ಮಾಡ್ಬೋದು ಸರ್. ಆಯ್ಕೆ ಕಬ್ ಮಾತ್ರ ಕಡ್ದಿರ್ತೀವಿ. ಈಗ ಬಲ್ತಾವ್ ಮಾತ್ರ ಕಬ್ ಕಡ್ಕೊಂಡು ಹೋಗ್ತಾ ಇದ್ರೆ ಅದು ನಾವು ಒಂದ್ಸಲ ಒಂದು ರೌಂಡ್ ಒಂದು ಜಮೀನೆಲ್ಲ ಪೂರ್ತ ಕಡ್ದಾದ್ಮೇಲೆ 2ನೇ ರೌಂಡ್ ಬರೋಷ್ಟೊಳಗೆ 3-4 ದಸಿ ಇರುತ್ತೆ. ಅದ್ರಲ್ಲಿ ಒಂದು ಎತ್ತರ ಬೆಳೆದಿರ್ತದೆ, ಒಂದು ಚಿಕ್ಕದಾಗಿರ್ತದೆ. ಆಗ ನಿಮ್ಗೆ 2 ಸಲ ಕಟಾವ್ ವರ್ಷಕ್ಕೆ 2 ಸಲ ಕಟಾವ್ ಬರ್ತದು. ಹಾಗಾಗಿ ನಮ್ಗೆ ಇಷ್ಟು ನಿಶ್ಚಿತವಾದ ಒಂದು ಎಕರೆಗೆ 25 ಟನ್, ಒಂದು ಅದಕ್ಕಿಂತ ಇನ್ನು ಜಾಸ್ತಿನೇ ಬರುತ್ತೆ ಸರ್. 30 ಟನ್ 30 ಟನ್ ಆರಾಮಾಗಿ 30 ಟನ್ ಆರಾಮಾಗಿ ಬೆಳಿತಾರೆ. 30 ಟನ್ಗೆ ಬೆಲ್ಲ ಎಷ್ಟು ಬರ್ತದೆ ಸರ್? ಸರಾಸರಿ 1 ಟನ್ಗೆ 1 ಕ್ವಿಂಟಲ್ ಅಂತೂ ಬಂದೇ ಬಿಡುತ್ತೆ. ಅದ್ರ ಮೇಲೆ ಪ್ಲಸ್ ಬಂದೇ ಬರುತ್ತೆ ಸರ್. ಈಗ ಇವತ್ತು ತೆಗಿತಾ ಇರೋದ್ರಲ್ಲಿ ಒಂದು ಟನ್ ಕಬ್ಗೆ 110 kg ವರೆಗೂ ಬರ್ತಾ ಇದೆ. ಹಾಗಾಗಿ ಅದ್ರ ಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಒಂದು 5 ಅಂದಾಜ್ 100 ರೂಪಾಯಿ ಅಂತ ಇಟ್ಕೊಂಡ್ರು, ಅಂದಾಜ್ 130 ರೂಪಾಯಿ ಇಟ್ಕೊಂಡ್ರು 1,30,000 ರೂಪಾಯಿ ಸರ್. ಖರ್ಚೆಲ್ಲ ಹೋಗಿ ನಮ್ಗೆ ಒಂದು ಎಕರೆಗೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 2 ಲಕ್ಷವರೆಗೂ 2-2.25 ಲಕ್ಷವರೆಗೂ ಸಿಗುತ್ತೆ ಸರ್. ನನ್ಗೇನ್ ಖರ್ಚು ಅಂತಂದ್ರೆ ಈಗ ಬೇಯಿಸೋದಕ್ಕೆ ಅಷ್ಟೇ ಖರ್ಚು ಬೀಳ್ತಾ ಇರೋದು ಸರ್, ಅಷ್ಟೇ. ಇನ್ ಮಿಕ್ಕಿದೆಲ್ಲ ನಾನು ಇದ್ ಮಾಡ್ಕೊಂಡೆ. ಇನ್ ಮುಂದಿನ ದಿನಗಳಲ್ಲಿ ಬೇಯಿಸೋದಕ್ಕೆ ಈಗ ಏನಕ್ಕೆ ಗ್ಯಾಸ್ ಬಳಸ್ತಾ ಇದೀವಿ ಅಂತಂದ್ರೆ ಈಗ ಲೇಬರ್ ಪ್ರಾಬ್ಲಮ್ ಸರ್. ಒಲೆ ತಳ್ಳೋದಕ್ಕೆ ಒಬ್ಬ ಆಳ್ ಬೇಕು. ಹಾಗಾಗಿ ಅದ್ರ ಬದಲಾಗಿ ಆಮೇಲೆ ಕೊಬ್ಬರಿಗೆ ಎತ್ತಕ್ ಆಳಿಲ್ಲ, ಹಾಗಾಗಿ ಗ್ಯಾಸ್ ಬಳಸ್ತಾ ಇದೀವಿ. ಮುಂದಿನ ದಿನದಲ್ಲಿ ಬೇರೆ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಾದ್ರೆ ಇನ್ನು ಕಾಸ್ಟ್ ಕಡಿಮೆ ಆಗುತ್ತೆ ಸರ್. ನಿವ್ವಳ ಎಲ್ಲಾ ಸೇರಿ ಒಂದು ವರ್ಷಕ್ಕೆ 4 ಲಕ್ಷ ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ಅಲ್ಲಿಗೆ ಒಂದು 10 ಕುಂಟೆ ಕಬ್ಬು ಹಾಕೊಂಡ್ರೆ 1 ಲಕ್ಷ ರೂಪಾಯಿ ಆದಾಯ ಬಂದೇ ಬರುತ್ತೆ. ಖಂಡಿತ ಸರ್. ಬೆಳೆ ಅಲ್ದೇನೆ ಅಂತರ ಸರ್. ಇದ್ರಲ್ಲಿ ನಾವ್ ಏನಂತಂದ್ರೆ ಈಗ್ಲೂ ನಾನೀಗ ಇಲ್ಲಿ ಪಕ್ಕದ ಗದ್ದೆಯಲ್ಲಿ ತೋರಿಸಬಹುದು ನಿಮ್ಗೆ. ಆಗ್ಲೇ 1 ವರ್ಷ 11 ತಿಂಗಳಾಗಿದೆ ಕಬ್ಬು. ಅದ್ರೊಳಗೆ ಈಗ್ಲೂ ಸಿಗ್ತಾ ಇದೆ ಸರ್. ಬದನೆ, ಮೆಣಸಿನ್ಕಾಯಿ, ಅಂತರ ಬೆಳೆಗೆ ತರಕಾರಿಗಳಾದ್ಮೇಲೆ ಕಾಳುಗಳೆಲ್ಲ ಚೆಲ್ಲಿದ್ವಿ. ಕಾಳುಗಳೆಲ್ಲ ಭೂಮಿಗೆ ಉಣಿಸಾದ್ಮೇಲೆ ಬದನೆಕಾಯಿ ಈಗ್ಲೂ ಕೀಳ್ತಾ ಇದೀವಿ ಅದ್ರಲ್ಲಿ. ಹಂಗಂದ್ರೆ ಪ್ರತಿ ತಿಂಗಳು ಇನ್ಕಮ್ ಬರ್ತಾನೆ ಇದೆ ಅದ್ರಲ್ಲಿ. ನನ್ಗೆ 1-1.5 ಸಾವಿರ ರೂಪಾಯಿ ತರಕಾರಿಲೇ ನಾನು ಪ್ರತಿ ತಿಂಗಳು ತಗೊಳ್ತಾ ಇದೀನಿ. ಪ್ರತಿ ತಿಂಗಳಲ್ಲಿ ಸರ್, ವಾರ ಅಲ್ಲ, ಪ್ರತಿ ತಿಂಗಳಲ್ಲಿ ನಾನು 1.5 ಸಾವಿರ ರೂಪಾಯಿ ಅದ್ರಲ್ಲಿ ಆದಾಯ ತಗುತ್ತೆ. ಆಳು ಕೂಲಿಗೆ ಅದಕ್ಕೆ ಮಾಡ್ತೇನೆ ಸರ್. ಹಾಗಾಗಿ ನಿಮ್ಗೆ ಒಂದ್ ಕಡೆ ತರಕಾರಿನೂ ಬರುತ್ತೆ, ಒಂದ್ ಕಡೆ ಭೂಮಿ ಫಲವತ್ತಾಗುತ್ತೆ. ಸರ್, ಅದೇ ಸಮಯ ಬೆಲ್ಲಕ್ಕೂ ದುಡ್ಡು ಬರುತ್ತೆ. ನಿಮ್ದೇ ಒಂದು ಮಾರ್ಕೆಟ್ ಇದೆ. ನಂದೇ ಮಾರ್ಕೆಟ್ ಇದೆ, ಬೇಡಿಕೆ ಇದೆ. ಹೌದು ಸ್ನೇಹಿತರೆ, ಇದು ಮನೇಲೆ ಬೆಲ್ಲ ಮಾಡೋದ್ರಿಂದ, ಮೌಲ್ಯವರ್ಧನೆ ಮಾಡೋದ್ರಿಂದ ಕಬ್ಬನ್ನ ಕಟಾವ್ ಮಾಡಿ ವಿಲೇವಾರಿ ಮಾಡೋದೇ ಒಂದು ದೊಡ್ಡ ಸಾಹಸ. ಅದರಲ್ಲೂ ಸಣ್ಣ ಪುಟ್ಟ ಕೃಷಿಕರು ಕಬ್ಬು ಬೆಳೆದು ಫ್ಯಾಕ್ಟ್ರಿ ಕೊಡ್ತೀವಿ ಅಂತಂದ್ರೆ ಅದು ಬಹುದೊಡ್ಡ ಸಾಹಸ. ಹೌದು ಸರ್. ಆ ಒಂದು ಒದ್ದಾಟ ಮಾಡೋ ಬದಲು ಈ ರೀತಿಯ ಒಂದು ಮಾರ್ಗದರ್ಶಕರನ್ನ ಪಡೆದಿರೋದನ್ನ ನಿಜವಾಗ್ಲೂ ನಮ್ಮ ಒಂದು ಪುಣ್ಯ. ಅದು ಇಂಥ ಒಂದು ಮಾರ್ಗದರ್ಶನ ತಗೊಂಡು ಇವರ ಒಂದು ರೀತಿಯಲ್ಲಿ ನಾವು ಬೆಲ್ಲವನ್ನ ಮಾಡದೇ ಆದ್ರೆ, ಕಬ್ಬನ್ನ ಮೌಲ್ಯವರ್ಧನೆ ಮಾಡದೇ ಆದ್ರೆ ಆರ್ಥಿಕವಾಗಿ ಸುಧಾರಣೆ ಆಗೋದ್ರೆ ಯಾವುದೇ ಸಂದೇಹ ಇಲ್ಲ. ನಿಜವಾಗ್ಲೂ ಇವತ್ತೊಂದು ನಮ್ಗೆ ಸುದಿನ. ನಾನು 3 ವರ್ಷ ಕಾಯ್ತಾ ಇದ್ದೆ ಇವ್ರಿಗೆ
ಕರ್ನಾಟಕ ಸಂಘದಿಂದ ಸನ್ಮಾನ ಸಹ ಆಗಿತ್ತು ಇವರ ಒಂದು ಬೆಲ್ಲದ ವಿಚಾರ. ಬೆಲ್ಲದ ವಿಚಾರಕ್ಕೋಸ್ಕರ. ಬಹಳ ಸಂತೋಷವಾದ ದಿವಸ ಆ ದಿನ. ಅದೇ ರೀತಿ ಇವತ್ತು ಸಹ ತುಂಬಾ ಒಳ್ಳೆಯ ಸುಸಮ ಆಗಿದೆ. ಈಗ ಬೆಲ್ಲ ತಯಾರ ಕಡೆ ಅಲ್ಲಿ ಸ್ವಲ್ಪ ಮಾತಾಡೋಣ.